ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ನೀವು ರಾಮನವಮಿಯನ್ನು ಬಹಳ ವಿಜೃಂಭಣೆಯಿಂದ ಬಹಳ ಉತ್ಸಾಹದಿಂದ ಆಚರಿಸಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಈಗ ತಮ್ಮೆಲ್ಲರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಇವತ್ತು ನಾವು ಆರಿಸಿಕೊಂಡದ್ದು ಒಬ್ಬ ವಿಶೇಷ ಹನುಮಂತ ದೇವರು. ಇವರು ನೆಲೆ ನಿಂತಿರೋದು ರಾಜಸ್ಥಾನದ ಮೆಹಂದಿಪುರ ಅನ್ನೋ ಒಂದು ಗ್ರಾಮದಲ್ಲಿ. 1000 ವರ್ಷದ ಹಿಂದಿನ ದೇವಸ್ಥಾನ ಇದು. ಇಲ್ಲಿ ಗಣೇಶ್ ಪುರಿ ಮಹಾರಾಜ್ ಅಂತ ಒಬ್ಬರಿದ್ದರು, ಸಂತರು. ಅವರು ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಹನುಮಂತ ದೇವರು. ಅವರಿಗೆ ಸ್ವಪ್ನದಲ್ಲಿ ಹನುಮಂತ ದೇವರು ಕಾಣಿಸಿಕೊಂಡು ಹೇಳಿದ್ರಂತೆ. ಅವರು 3 ರೂಪದ ದರ್ಶನವನ್ನು ಮಾಡಿಸಿದ್ರಂತೆ. ಹನುಮಂತ ಭೈರವ ಬಾಬಾ ರೂಪ, ಪ್ರೇತ ಸರ್ಕಾರ ರೂಪ ಮತ್ತು ಬಾಲ ಹನುಮನ ರೂಪವನ್ನು ದರ್ಶನ ಮಾಡಿದರು. ಆ ರೂಪವನ್ನು ದರ್ಶನ ಮಾಡಿದ ಮೇಲೆ ಅವರಿಗೆ ಅವರು ಸೂಚನೆಯನ್ನು ಕೊಟ್ಟರು. ನೀನು ಇನ್ನು ಮೇಲೆ ಮಾನಸಿಕ ರೋಗಿಗಳನ್ನು ಇಲ್ಲಿಂದ ಟ್ರೀಟ್ ಮಾಡು, ಮಾನಸಿಕ ರೋಗಿಗಳಿಗೆ ನೀನು ಇಲ್ಲಿಂದ ಚಿಕಿತ್ಸೆಯನ್ನು ಕೊಡಬೇಕು. ಅವತ್ತಿನಿಂದ ಅವರು ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಶುರು ಮಾಡಿದರು. ಏನು ವಿಶೇಷತೆ ಅಂತಂದ್ರೆ, ಎಂತೆಂತಹ ವೈದ್ಯಕೀಯ ಲೋಕಕ್ಕೂ ಸವಾಲಾದಂತಹ ಮಾನಸಿಕ ರೋಗಗಳು ಇಲ್ಲಿ ಗುಣವಾಗ್ತವೆ. ಅವರು ಕೈ ಬಿಟ್ಟಂತಹ ರೋಗಿಗಳು ಇಲ್ಲಿ ಬರ್ತಾರೆ. ಹೇಳ್ತಾರೆ, ಅಲ್ಲಿ ದೃಶ್ಯ ಬಹಳ ಭಯಾನಕವಾಗಿರುತ್ತದೆ. ಅಂದ್ರೆ ಮಾನಸಿಕವಾಗಿ ಖಿನ್ನಗೊಂಡಂತಹ ಹಲವಾರು ಲಕ್ಷಾಂತರ ಭಕ್ತರು ಅಲ್ಲಿ ಬಂದು ಹೋಗ್ಯಾರ, ಬರ್ತಾ ಇರ್ತಾರೆ. ಅದನ್ನು ನೋಡಿದರೆ ಭಯ ಆಗ್ತದೆ. ಅವರು ಒಂದು ಸಲ ಬಂದು ಹನುಮಂತ ದೇವರ ಮುಂದೆ ನಿಂತು ಆ ಗಂಟೆಯ ಶಬ್ದವನ್ನು ಕೇಳಿ ಅವರು ಪ್ರಸಾದ ಸ್ವೀಕರಿಸಿದ ಕೂಡಲೇ ಆರಾಮಾಗ್ತಾರೆ. ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇಲ್ಲಿ ಬರ್ತಾರೆ. ಆಮೇಲೆ ಅಲ್ಲಿ ಕೆಲವು ಕಠಿಣ ನಿಯಮಗಳವನ್ನು, ಆ ದೇವಸ್ಥಾನಕ್ಕೆ ಅದರದೇ ಆದ ನಿಯಮಗಳು ಇಲ್ಲೂ ನಾವು ಕೇಳಿದ್ವು ಬಹಳಷ್ಟು. ಅದನ್ನು ಪಾಲಿಸೋದು ಯಾವುದು ಅಂತಂದ್ರೆ, ದೇವಸ್ಥಾನಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಯೇ ತಿನ್ನಬೇಕು, ಒಂದನೇ ನಿಯಮ. ಆಮೇಲೆ ಹೋಗುವಾಗ ದೇವರಿಗೆ ಬೆನ್ನು ತೋರಿಸಿ ಹೋಗಬಾರದು, ಮತ್ತೊಂದು ನಿಯಮ. ಆಮೇಲೆ ಅಲ್ಲಿರೋ ರೋಗಿಗಳ ಫೋಟೋ ತೆಗೆಯೋದು, ಅವರಿಗೆ ಛೇಡಿಸೋದು, ಅವರಿಗೆ ಕಾಡಿಸೋದು. ಯಾಕಂದ್ರೆ ಮಾನಸಿಕ ಅಸ್ವಸ್ಥರ ಪಾಪ, ಅವರಿಗೆ ಅಂಥದ್ದೆಲ್ಲ ಮಾಡಬಾರ್ದು. ಹೀಗೆ ಹಲವಾರು ಕಠಿಣ ನಿಯಮಗಳನ್ನು ಅಲ್ಲಿ ಪಾಲಿಸ್ತಾರೆ. ಆದರೆ ಒಂದು ಮಾತ್ರ ಹೇಳ್ತಾರೆ, ಚಮತ್ಕಾರ ಅನ್ನೋದು ಅಂತಂದ್ರೆ ಎಂಥ ಒಂದು ಮಾನಸಿಕ ರೋಗ ಕೂಡ ಅಲ್ಲಿ ವಾಸಿ ಆಗ್ತದೆ ಅಂತ ಹೇಳ್ತಾರೆ. ಇಂತಹ ಮೆಹಂದಿಪುರದಲ್ಲಿ ನಿಂತಹ ಈ ಹನುಮಂತ ದೇವರು ನಮ್ಮ ನಿಮ್ಮೆಲ್ಲರಿಗೂ ದರ್ಶನದ ಭಾಗ್ಯ, ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಇನ್ನೊಂದು ಸಲ ಹನುಮ ಜಯಂತಿಯ ಶುಭಾಶಯ ಹೇಳಿ ನನ್ನ ಈ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್, ಜೈ ಬಜರಂಗ.